ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಒಂದು ಟಾಪಿಕ್ ತೊಗೊಂಡಿದ್ದೀನಿ. ಏನು ಟಾಪಿಕ್ ಅಂದರೆ ಅದು ಗಂಡ ಹೆಂಡತಿ ಅಂತ ಒಂದು ಟಾಪಿಕ್ಕು. ನಿಮಗೆ ತಮ್ಮನೇಲಿ ನೋಡಿದ್ರೇ ಗೊತ್ತಾಗ್ಬೋದು ಏನು ಅಂತೇಳಿ. ನಾನು ಹೇಳೋ ಹಾಗೆ ಇಲ್ಲ, ಅಲ್ಲೇ ನೋಡಿದ್ರೆ ಅರ್ಥ ಆಗಿರುತ್ತೆ. ಇವಾಗ ಗಂಡ ಹೆಂಡತಿ, ಗಂಡನಿಗೆ ಆಪೋಸಿಟ್ ವರ್ಡ್ ಅಂದರೆ ವಿರುದ್ಧಾರ್ಥಕ ಪದ ಬರೀರಿ ಅಂದರೆ ಏನು ಬರೀತೀರಾ? ಹೆಂಡತಿ ಅಂತಲೇ ಬರಿಬೇಕು. ಅಲ್ಲಿ ನೀವು ಬೇರೆ ವರ್ಡ್ ಸೇರಿಸೋ ಹಾಗೆ ಇಲ್ಲ. ಹೇಗೆ ಸೇರಿಸ್ತೀರಾ? ಇಲ್ಲ, ಹೆಂಡತಿಗೆ ವಿರುದ್ಧಾರ್ಥಕ ಪದ ಬರೀರಿ, ಗಂಡ ಅದನ್ನೇ ಬರಿಬೇಕು, ಬೇರೇನು ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅತ್ತೆ ಆಪೋಸಿಟ್ ವರ್ಡ್ ಸೊಸೆ, ಅದೇ ತಾನೇ ಬರಿಬೇಕು. ಬೇರೆ ಏನಾದರೂ ಬರೆಯೋಕ್ಕೆ ಸಾಧ್ಯನಾ ಹೇಳಿ? ಅತ್ತೆಗೆ ಆಪೋಸಿಟ್ ವರ್ಡ್ ಬರೀರಿ. ಇಲ್ಲ, ಅತ್ತಿಗೆ ಆಪೋಸಿಟ್ ವರ್ಡ್ ನಾದಿನಿ, ಬೇರೆ ಏನು ಬರೆಯೋಕ್ಕೆ ಸಾಧ್ಯನೇ ಇಲ್ಲ, ಇದೇ ಬರಿಬೇಕು. ಅಂದರೆ ಈ ಗಂಡನಿಗೆ ಆಪೋಸಿಟ್ ವರ್ಡ್ ಏನು ಬರಿಬೇಕು? ಹೆಂಡತಿನೇ ಬರಿಬೇಕು. ಬೇರೇನೂ ಅಲ್ಲಿಗೆ ಸೆಟ್ ಆಗೋದಿಲ್ಲ. ಬೇರೇನು ಸೆಟ್ ಆಗುತ್ತೆ ಹೇಳಿ? ಏನೂ ಸೆಟ್ ಆಗೋದಿಲ್ಲ, ಅದೇ ಸೆಟ್ ಆಗೋದು. ಅದಕ್ಕೆ ನಾವು ಅದನ್ನೇ ಬರಿಬೇಕು. ಅಂಥದ್ರಲ್ಲಿ ಇದು ನನಗೆ ಈಗ ಗಂಡ ಹೆಂಡತಿ ಅಂದ ತಕ್ಷಣ ಒಬ್ಬ ಗಂಡ ಹೇಳ್ತಾನೆ ಅಥವಾ ಹೆಂಡತಿ ಹೇಳ್ತಾಳೆ, ನನಗೆ ಇವರು ಮ್ಯಾಚ್ ಆಗಲ್ಲ ಅಂತ, ನನಗೆ ಏನಂದರೆ ಸರಿ ಹೋಗಲ್ಲ ಇವರು ಅಂತ ಹೇಳ್ತಾರೆ. ಅದು ಹೇಗೆ ಸರಿ ಹೋಗೋಕ್ಕೆ ಸಾಧ್ಯ? ನಾನು ಕ್ವಶನ್ ಮಾಡ್ತಿರೋದು, ಹೇಗೆ ಸರಿ ಹೋಗೋಕ್ಕೆ ಸಾಧ್ಯ? ಅದು ಸರಿ ಹೋಗದೆ ಇರುವಂಥದ್ದೇ ಹೊರಡೋದು ಅಲ್ವಾ? ಆ ಥರ ಇರುವಾಗ ಹೇಗೆ ಸರಿ ಹೋಗುತ್ತೆ? ಇವಾಗ ಮ್ಯಾಚ್ ಮಾಡೋಕ್ಕಾಗಲ್ಲ. ಗಂಡ ಹೆಂಡತಿ ಅಂದರೆ ಅದೇ ಆಯಿತಾ? ಅತ್ತಿಗೆನ ಈಗ ನಾವು ಗಂಡ ಹೆಂಡತಿ ಅಂದರೆ ಅದೇ ಬರೀಬೇಕು. ಅತ್ತಿಗೆ ನಾದಿನಿ ಅಥವಾ ಅತ್ತೆ ಸೊಸೆ ಇದೇ ಬರಿಬೇಕು. ಬೇರೆ ಏನು ಆ ಜಾಗದಲ್ಲಿ ಬೇರೆ ಏನು ಸೆಟ್ಟೇ ಆಗಲ್ಲ. ನಿಮಗೇನಾದರೂ ಗಂಡನ ಪಕ್ಕದಲ್ಲಿ ಬೇರೆ ವಿರುದ್ಧಾರ್ಥಕ ಪದ ಬರೀರಿ ಅಂದರೆ ಏನು ಸೆಟ್ ಆಗ್ಬೋದು? ನಿಮ್ಗೇನಾದ್ರು ಗೊತ್ತಿದ್ರೆ ನನಗೆ ಬರೀರಿ. ಹೆಂಡತಿ ಬಿಟ್ಟು ಬೇರೆ ಏನಾದರೂ ಪದ ನಿಮಗೆ ಇಲ್ಲ ಗಂಡನಿಗೆ ಇದು ಸೆಟ್ ಆಗುತ್ತೆ ಬರಿಬೋದು ಅಂದರೆ ಬರೀರಿ ಆರಾಮಾಗಿ. ನನಗೂ ಗೊತ್ತಿರಲ್ಲ, ನಾನು ತಿಳ್ಕೊಂಡಂಗಾಗುತ್ತೆ. ಓಕೆ, ಅದರಲ್ಲಿ ಈ ಥರ ವಿರುದ್ಧಾರ್ಥಕ ಪದ ಏನೂ ಮಾಡೋಕ್ಕಾಗಲ್ಲ. ಗಾದೆನೇ ಅಲ್ವಾ, ಒಬ್ಬೊಬ್ರು ಹೇಳ್ತಾರೆ ಎತ್ತು ಏರಿಗೆ ಕೋಣ ನೀರಿಗೆ ಅಂತ. ಹಂಗೆ ಎತ್ತು ಏರಿಗೆ ಕೋಣ ನೀರಿಗೆ, ಅದು ಒಂಥರ ಆಪೋಸಿಟ್ ವರ್ಡ್. ಎತ್ತೇನು ಮಾಡುತ್ತೆ ಹೇಳಿ? ಉಳ್ಬೇಕು ಅಂತ ಹೋಗುತ್ತೆ, ಕೋಣ ನೀರಿಗೆ ಹೋಗುತ್ತೆ. ಹಂಗೆ ಎರಡೂ ಈ ಥರನೇ ಗಂಡ ಹೆಂಡ್ತಿ ಇದಕ್ಕೆ ಬರುತ್ತೆ. ಗಂಡ ಹೆಂಡ್ತಿಗೂ ಕೂಡ ಅದನ್ನೇ ಸೇರಿಸ್ತಾರೆ. ಅವರಿಬ್ಬರು ನೋಡು, ಅದು ಎತ್ತಿ ಏರ್ಗೆಳಿದ್ರೆ ಇದು ಕ್ವಾಣ ನೀರ್ಗೆಳಿಯುತ್ತೆ ಅಂತ ಹೇಳ್ತಿರ್ತಾರೆ. ಇನ್ನೂ ತುಂಬ ಗಾದೆಗಳಿದೆ. ನಾನು ಜಾಸ್ತಿ ವೇದಗಳಿಗಿಂತ ಗಾದೆಗಳನ್ನ ಜಾಸ್ತಿ ನಂಬ್ತೀನಿ. ವೇದಗಳು ಇರ್ಬೋದು, ಆ ಥರ ಈ ಥರ ಅಂತ ಕೇಳ್ತಿರ್ತೀವಿ, ಇರ್ಬೋದು, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅದೇ ಗಾದೆ ಇದೆಯಲ್ಲ, ಯಾವುದೇ ಒಂದು ಗಾದೆ ತಗೊಳ್ಳಿ, ಅದಂತೂ ನಾನು ಚೆನ್ನಾಗಿ ನಂಬ್ತೀನಿ. ತುಂಬ ನನಗೆ ಗಾದೆಗಳನ್ನ ಜಾಸ್ತಿ ನಂಬೋದು ನಾನು ಜಾಸ್ತಿ. ಓಕೆ, ಈಗ ಆಪೋಸಿಟು ಗಂಡ ಹೆಂಡ್ತಿ ಅಂದ ತಕ್ಷಣ ಆಪೋಸಿಟ್ ವರ್ಡ್ ಅಂತ ಹೇಳ್ಬಿಟ್ಟೆ. ಆದರೆ ಆ ಜಾಗದಲ್ಲಿ ಬೇರೆನೇ ಯಾರನ್ನೂ ಕೂರ್ಸೋಕ್ಕೂ ಆಗಲ್ಲ ಅಂತಲೂ ಹೇಳಿದೆ. ಇವಾಗ ಗಂಡ ಹೆಂಡತಿ ಅಂದ ತಕ್ಷಣ, ಇವಾಗ ಗಂಡ ಹೆಂಡ್ತಿ ಅಂದ ತಕ್ಷಣ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಗಂಡನಿಗೆ ಏನು ಇಷ್ಟ ಆಗಲ್ಲ, ಹೆಂಡ್ತಿಗೆ ಅದೇ ಇಷ್ಟ ಆಗೋದು. ಹೆಂಡ್ತಿಗೆ ಏನು ಇಷ್ಟ ಆಗಲ್ಲ, ಗಂಡನಿಗೆ ಅದೇ ಇಷ್ಟ ಆಗೋದು. ಅದೇ ಆಪೋಸಿಟ್ ವರ್ಡ್ ಅಂದ ತಕ್ಷಣ ಪ್ರತಿಯೊಂದರಲ್ಲೂ ಅಷ್ಟೇ. ಯಾವುದು ಗಂಡನಿಗೆ ಏನು ಇಷ್ಟ ಆಗುತ್ತೆ ಅದು ಹೆಂಡ್ತಿಗೆ ಏನೂ ಇಷ್ಟ ಆಗಲ್ಲ. ಅದರಲ್ಲಿ ಒಂದು ಅಥವಾ ಎರಡು ಅಷ್ಟೇ ಏನಾದರೂ ಮ್ಯಾಚ್ ಆಗುವಂಥದ್ದು. ಇದು ನನ್ನ ಗಂಡನಿಗೂ ಇಷ್ಟ, ನನಗೂ ಇಷ್ಟ, ಆ ಥರ ಎಲ್ಲ ಒಂದೋ ಎರಡೋ ಅಷ್ಟೇ. ಇನ್ನು ಬಿಟ್ಟು ಇನ್ಯಾವುದು ಕೂಡ ಮ್ಯಾಚ್ ಆಗೋದೇ ಇಲ್ಲ. ಈ ಥರ ಗಂಡ ಹೆಂಡ್ತಿ ಅಂತ ಅಂದರೆ. ಆದರೆ ಎಷ್ಟೇ ನೀವು ಗಂಡ ಹೆಂಡ್ತಿ ಜಗಳ ಆಡಿರಿ, ಆದರೆ ಯಾವತ್ತೂ ಕೂಡ ಅದನ್ನು ಯಾರಿಗೂ ಕೂಡ ಶೇರ್ ಮಾಡಬಾರ್ದು. ಅದು ಎಷ್ಟೇ ಜಗಳ ಆಗಿರ್ಬೋದು, ಎಷ್ಟೇ ಏನೋ ಅದು ಎಲ್ಲೆಲ್ಲೋ ದೂರ ಕೊಟ್ಟೋಗಿರುತ್ತೆ ತುಂಬ. ಈಗ ನಾವು ಗಂಡ ಹೆಂಡ್ತಿ ಏನಂದರೆ ತುಂಬ ದೊಡ್ಡ ದೊಡ್ಡ ವಿಷಯಕ್ಕೆ ಯಾವತ್ತೂ ಜಗಳ ಆಡೋಲ್ಲ. ನಾವು ಆಡುವಂಥ ಜಗಳ ಏನಿರುತ್ತೆ ಹೇಳಿ, ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡೋದು. ಎಷ್ಟು ಚಿಕ್ಕ ವಿಷಯ ಅಂದರೆ ಬೇರೆಯವ್ರಿಗೆ ಹೇಳಿದ್ರೆ ನಿಜವಾಗ್ಲೂ ಇದು ಸಿಲ್ಲಿ ಅಂತ ಅನ್ಸುತ್ತೆ, ಒಂಥರ ಅವ್ರಿಗೆ ಕಾಮಿಡಿ ಅನ್ನೋ ಥರ ಇರುತ್ತೆ. ಯಾಕೆಂದರೆ ಅಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡೋದು. ಪ್ರತಿಯೊಬ್ಬರು ಮನೇಲಿ ನೋಡಿ, ಯಾವುದಾದ್ರು ಒಂದು ಜಗಳ ಆಗ್ತಿದೆ ಅಂದರೆ ಸಣ್ಣ ವಿಚಾರಕ್ಕೆ ಜಗಳ ಆಡೋದು, ದೊಡ್ಡ ವಿಚಾರಕ್ಕೆ ಯಾವುದಕ್ಕೂ ಜಗಳ ಆಡೋದೇ ಇಲ್ಲ. ಆ ಥರ
ಆದರೆ ನೀವು ಆ ಥರದ್ದು ಏನೇ ಆಗಿರ್ಬೋದು, ಅದೇನಾಗುತ್ತೆ ಸಣ್ಣ ವಿಚಾರ ಅಂತ ಹೇಳಿದ್ನಲ್ಲ, ಅದು ಹೋಗ್ತಾ ಹೋಗ್ತಾ ಆ ವಿಚಾರ ನಾವೇನು ಸ್ಟಾರ್ಟ್ ಮಾಡಿರ್ತೀವಿ ಫಸ್ಟು, ಈಗ ಯಾವುದೋ ಒಂದು ವಿಷಯಕ್ಕೆ ಏನೋ ಸಾಂಬಾರಿಗೆ ಉಪ್ಪಾಗೋಯ್ತು, ನಮ್ಮನೆ ಸ್ವಲ್ಪ ಹಾಗೆ ಸಾಂಬಾರಿಗೆ ಯಾವತ್ತೋ ಒಂದಿನ ಅಪರೂಪಕ್ಕೆ ಒಂದಿನ ಉಪ್ಪು ಹಾಕ್ಬಿಟ್ಟಿರ್ತೀನಿ, ಅವಾಗ ಇಷ್ಟು ಉಪ್ಪು ಹಾಕಿದ್ಯಾ ಹಾಗೆ ಹೇಗೆ ಅಂತ ಬೈತಾ ಇರ್ತಾರೆ. ಆವಾಗ ನಾನು ಹೇಳ್ತೀನಿ ಯಾವತ್ತೋ ಅಪರೂಪಕ್ಕೆ ಒಂದಿನ ಉಪ್ಪು ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ವ ಅಂತ ನಾನು ಹೇಳಿರ್ತೀನಿ. ಅದೇನಾಗಿರುತ್ತೆ, ಆ ಉಪ್ಪಲ್ಲಿ ಸ್ಟಾರ್ಟ್ ಆಗಿರೋ ಮಾತು ಎಲ್ಲೋಗಿರುತ್ತೆ ಗೊತ್ತಾ, ಎಲ್ಲೋ ದೂರಕ್ಕೆ ಹೋಗಿರುತ್ತೆ. ಅದೆಲ್ಲೋಗುತ್ತೆ ಅಂದರೆ ಲಾಸ್ಟಲ್ಲಿ ನಮ್ಮ ಅಪ್ಪನ ಮನೆ ಅಂದರೆ ತವ್ರ ಮನೆ ಫ್ಯಾಮಿಲಿಗೆ ಹೋಗುತ್ತೆ. ನಿಮ್ಮ ಅಮ್ಮನ ನೋಡು, ನಿಮ್ಮ ಅಪ್ಪನ ನೋಡು, ನಿಮ್ಮ ಅಕ್ಕ ತಂಗಿ ನೋಡು, ಆಮೇಲೆ ನಿಮ್ಮೂರು ನೋಡು, ಈ ಥರನೇ ಬರೋದು. ಆಮೇಲೆ ನಿಮ್ಮ ವಂಶ ನೋಡು, ಅದು ಕಾಮನಾಗಿ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಅವ್ರ ಫ್ಯಾಮಿಲಿ ಹತ್ರ ಹೋಗಲ್ಲ ಯಾರೂ. ಈಗ ನನ್ನ ಗಂಡನೇ ಆಗಲಿ ಅಥವಾ ಬೇರೆಯವರೇ ಆಗಲಿ, ಅವರು ನಮ್ಮ ಫ್ಯಾಮಿಲಿ ಹಿಂಗಿದೆ, ನಮ್ಮ ಹಿಂಗಿದ್ದಾರೆ, ನನ್ನ ಅಪ್ಪ ಅಥವಾ ನನ್ನ ತಂಗಿದು ಹಿಂಗಿದ್ದಾರೆ ಅಂತ ಆ ಥರ ಹೇಳಲ್ಲ. ಅವ್ರು ಏನಿದ್ರು ನಮ್ಮ ಫ್ಯಾಮಿಲಿಗೆ ಬರ್ತಾರೆ. ಈಗ ನಾವಾದರೂ ಅಷ್ಟೇ ಜಗಳ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡ್ತೀವಿ, ನಮ್ಮ ಫ್ಯಾಮಿಲಿನ ತೊಗೊಳಲ್ಲ, ಅವ್ರ ಫ್ಯಾಮಿಲಿ ತೊಗೊಳ್ಳಿ, ನಿಮ್ಮ ಅಮ್ಮ ನೋಡಿ ಹಿಂಗವ್ರೆ, ನಿಮ್ಮ ತಂಗಿದೇನು ನೋಡಿ. ಅದರಲ್ಲೂ ಆಪೋಸಿಟ್ಟೆ. ನಾವು ನಮ್ಮಮ್ಮನ್ನೇ ಬೈಯೋಕ್ಕಾಗತ್ತೆ ಇಲ್ವಲ್ಲ, ಅವ್ರ ಅಮ್ಮನ್ನೇ ಬೈಬೇಕಲ್ವ, ಆ ಥರ ಆಗ್ಬಿಡುತ್ತೆ. ಆದರೆ ಎಷ್ಟೇ ಜಗಳ ಆಡಿದ್ರು ಅದು ಎಲ್ಲೋ ಹೋಗಿ ನಿಲ್ಲುತ್ತೆ, ತುಂಬ ದೂರಕ್ಕೆ ಹೋಗಿ ನಿಲ್ಲುತ್ತೆ. ಆದರೆ ಯಾವತ್ತೂ ಕೂಡ ಅದನ್ನು ಬೇರೆಯವ್ರ ಹತ್ರ ನೀವು ಶೇರ್ ಮಾಡೋಕ್ಕೆ ಹೋಗಬೇಡಿ. ಯಾರೇ ಆಗಿರ್ಬೋದು, ಯಾರ ಹತ್ರನೂ ಅಷ್ಟೇ, ತುಂಬ ಹತ್ರದ್ದು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾರ ಹತ್ರನೂ ಶೇರ್ ಮಾಡಬೇಡಿ. ನಿಮ್ಮ ಹತ್ರನೇ ಇರಲಿ ಅದು ಅಷ್ಟೇ. ಸುಮಾರು ಎಷ್ಟೊಂದು ವಿಷಯಗಳು ನಡೀತಾ ಇರುತ್ತೆ, ಅದೆಲ್ಲ ನಿಮ್ಮ ಹತ್ರನೇ ಇದ್ದರೆ ಒಳ್ಳೆಯದು. ಅದನ್ನು ಹೇಳ್ಬಾರ್ದು ಅಂತ ಏನಿಲ್ಲ, ನೀವೇನಾದರೂ ಹೇಳಿದ್ರಿ ಅಂದ್ಕೊಳ್ಳಿ, ಅದೇನಾಗುತ್ತೆ ಯಾವತ್ತೋ ಒಂದಿನ ಅದು ತಿರುಗು ಬಾಣ ಅಂತ ಹೇಳ್ತಾರಲ್ಲ, ಹಂಗೆ ಅದು ನಿಮಗೆ ಒಂದಿನ ವಾಪಸ್ಸು ನಿಮಗೆ ಬಂದು ಯೂ ಟರ್ನ್ ತಗೊಂಡು ನಿಮಗೆ ತಿರುಗಿಸಿ ಹೊಡಿತಾರೆ, ಹಂಗಾಗುತ್ತೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೂಡ ಶೇರ್ ಮಾಡೋಕ್ಕೆ ಹೋಗಬೇಡಿ. ಅದೆಷ್ಟೇ ಇರಲಿ, ಯಾರಿಗೂ ಹೇಳೋಕ್ಕೆ ಹೋಗಬೇಡಿ, ಅದು ನಿಮ್ಮಲ್ಲೇ ಇರಬೇಕಷ್ಟೆ. ಆಮೇಲೆ ಅದೇನಾಗ್ಬಿಡುತ್ತೆ, ಇವಾಗ ಏನೋ ಜಗಳ ಆಡಿರ್ತೀವಿ ಸಣ್ಣ ಪುಟ್ಟಕ್ಕೆ, ಆವಾಗ ಗಂಡ ಏನೋ ಅಂದಿರ್ತಾರೆ, ತೊಗೊಂಡೋಗಿ ಅಪ್ಪ ಅಂದರೆ ಅಮ್ಮನ ಮನೆ ಫ್ಯಾಮಿಲಿಗೆ ಹೇಳ್ತೀವಿ. ಅವರು ಯಾವತ್ತೋ ಒಂದಿನ ನೋಡ್ದ ನನ್ನ ಅಳಿಯಂಗೆ ಹಿಂಗೆ ನನ್ನ ಅಳಿಯ ಹಿಂಗೆ ಮಾಡಿದಂತೆ ಅವ್ರು ಹೇಳೋದು, ಅವರಿಂದ ಇನ್ನೊಬ್ಬರಿಗೆ ವಿಷಯ ಮುಟ್ಟೋದು, ಆ ಥರದ್ದೆಲ್ಲ ಬೇಡ. ಆವಾಗ ಅವ್ರಿಗೂ ಒಂಥರ ಬೇಜಾರಾಗುತ್ತೆ, ಓ ನನ್ನ ಮಗಳನ್ನ ಹಿಂಗೆ ಅನ್ನಂತೆ, ಇವಾಗ ಏನೋ ಒಂದು ಹೇಳಿರ್ತೀವಿ, ಇವತ್ತು ಹಿಂಗೆ ಅಂದವ್ನು ಮುಂದೆ ಇನ್ಯಾವ ಥರ ಅನ್ನಲ್ಲ, ಆ ಥರದ್ದು ಅವರು ತಿಳ್ಕೊತಾ ಹೋಗ್ತಾರೆ. ಪ್ರತಿಯೊಂದೂ ಶೇರ್ ಮಾಡ್ತಾ ಹೋದರೆ ಅವರು ತಲೆಯಲ್ಲಿ ಏನು ಬಂದ್ಬಿಡುತ್ತೆ ಅಂದರೆ, ಓ ನನ್ನ ಅಳಿಯನೇ ಸರಿ ಇಲ್ಲ ಅನ್ನೋ ಥರ ಅವ್ರಿಗೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಯಾವತ್ತೂ ಕೂಡ ಯಾರಿಗೂ ಕೂಡ ಶೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಏನು ನೋವಿದೆ ಅದು ನಿಮ್ಮಲ್ಲೇ ಇರಲಿ, ಬೇರೆಯವ್ರ ಹತ್ರ ಅಂತೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅದು ಯೂ ಟರ್ನ್ ಬಂದು ಹೊಡೆಯುತ್ತೆ. ಓಕೆ, ಆಮೇಲೆ ಗಂಡ ಹೆಂಡತಿ ಅಂದರೆ ಹೇಗಿರಬೇಕು ಅಂದರೆ, ಏನೇ ಆದ್ರೂ ಬಿಟ್ಕೊಡ್ಬಾರ್ದು ಹೆಂಡ್ತಿನ. ಎಷ್ಟೇ ಏನೇ ಒಂದು ಯಾರ ಮುಂದೆನೂ ಅಷ್ಟೇ ಬಿಟ್ಕೊಡಕ್ಕೆ ಹೋಗ್ಬಾರ್ದು. ಗಂಡನೂ ಅಷ್ಟೇ ಹೆಂಡ್ತಿನೂ ಅಷ್ಟೇ, ಒಬ್ರಿಗೆ ಹೇಳ್ತಾ ಇಲ್ಲ, ಇಬ್ರಿಗೂ ಹೇಳ್ತಾ ಇದ್ದೀನಿ. ಅವರು ಬಿಟ್ಕೊಡ್ಬಾರ್ದು, ನೀವು ಬಿಟ್ಕೊಡ್ಬಾರ್ದು. ಏನೇ ತಪ್ಪಿದ್ರು ಅದು ಹೇಳಿದ್ನಲ್ಲ, ನಮ್ಮಲ್ಲೇ ಇರಬೇಕು, ಬೇರೆಯವ್ರ ಹತ್ರ ಹೋಗ್ಬಾರ್ದು ಅಂತೇಳಿ. ಇವಾಗ ನಾವು ಒಂದೊಂದು ಸರಿ ಏನಾಗ್ಬಿಡುತ್ತೆ, ಅಪ್ಪ ಅಮ್ಮನ ಹತ್ರ ಹೇಳ್ಬಿಡ್ತೀವ ಏನಾದ್ರು ಆದಾಗ, ಅವ್ರು ಏನು ಮಾಡ್ತಾರೆ, ಅದೇನಾಗುತ್ತೆ ಸಣ್ಣದನ್ನೆಲ್ಲ ಕೇಳಿ ಒಂದಿನ ದೊಡ್ಡದಾಗಿ ಜಗಳ ಆದಾಗ ಏನಾಗ್ಬಿಡುತ್ತೆ, ಅವ್ರು ಏನು ಮಾಡ್ತಾರೆ, ಬಂದ್ಬಿಡು ನಮ್ಮ ಮನೆಗೆ, ನಾನು ನೋಡ್ಕೊತೀನಿ ಬಂದ್ಬಿಡು ಅಂತೇಳಿ ಕರೀತಾರೆ. ಆಯ್ತಪ್ಪ, ನಾವು ಒಂದು ಮಗಳು ಗಂಡನ ಬಿಟ್ಬಿಟ್ಟು ಅಪ್ಪನ ಮನೆಗೆ ಹೋಗ್ತಾಳೆ ಅಂದ್ಕೊಳ್ಳಿ, ಅಲ್ಲಿ ಎಷ್ಟು ದಿನ ಇರೋದಕ್ಕೆ ಸಾಧ್ಯ? ಅಮ್ಮಮ್ಮ ಅಂದರೆ ಒಂದು ವಾರ, 15 ದಿನ, ಒಂದು ತಿಂಗಳು. ನಾವು ಇವಾಗಲಾದ್ರೂ ಒಂದೊಂದು ಸರಿ ಊರಿಗೆ ಹೋಗ್ತೀವಿ ನೋಡಿ, 2 ದಿನ 3 ದಿನಕ್ಕೆ ಬೋರ್ ಅನ್ಸ್ಬಿಡುತ್ತೆ, ನಮ್ಮ ಮನೆಗೆ ಎಷ್ಟು ಬೇಗ ಹೋಗ್ಲಿ ಅನ್ನೋ ಥರ ಅನಿಸ್ತಾ ಇರುತ್ತೆ. ಅಂಥದ್ರಲ್ಲಿ ನಾವು ಗಂಡನ ಬಿಟ್ಟು ಏನೋ ಜಗಳ ಮಾಡಿಕೊಂಡು ಒಂದು ವಾರ ಇರ್ತೀನಿ, ಇರೋದಕ್ಕೆ ಆಗೋದೇ ಇಲ್ಲ. ಆವಾಗ ಒಂದೊಂದು ಸರಿ ಏನನ್ಸುತ್ತೆ, ಇಲ್ಲಿರೋದಕ್ಕಿಂತ ಅಲ್ಲೇ ಇರೋದೇ ಬೆಸ್ಟು, ಹೆಂಗೋ ಇದಕ್ಕಿಂತ ಬೆಸ್ಟ್ ಅಂತ ಅನಿಸ್ಬಿಡುತ್ತೆ ಗಂಡನ ಮನೆ. ಓಕೆ, ಆ ಥರ ಇರುತ್ತೆ. ಅದಕ್ಕೆ ಯಾವತ್ತೂ ಏನು ಕೂಡ ಶೇರ್ ಮಾಡೋಕ್ಕೆ ಹೋಗಬೇಡಿ. ಅವರು ಅಷ್ಟೇ ಕರೆದ ತಕ್ಷಣ ಹೋಗ್ಬಿಡ್ಬೇಡಿ, ನಾವೇ ನೋಡ್ಕೋತೀವಿ ಅಂತ ಹೇಳ್ತಾರೆ. ಅಮ್ಮನ ಮನೆ ಫ್ಯಾಮಿಲಿ ಇರ್ಬೋದು, ಅಪ್ಪನ ಮನೆ ಫ್ಯಾಮಿಲಿ ಇರ್ಬೋದು, ನಾವೇ ನೋಡ್ಕೋತೀವಿ ಅಂದಾಗ ಎಷ್ಟು ದಿನ ನೋಡೋಕ್ಕೆ ಸಾಧ್ಯ? ಅವ್ರ ಅಪ್ಪ ಅಮ್ಮನಿಗೂ ವಯಸ್ಸಾಗ್ತಾ ಅವರು ಎಷ್ಟು ದಿನ ನೋಡ್ಕೊಳ್ತಾರೆ ನಮ್ಮನ್ನು? ಏನೋ ಅವ್ರಿಗೂ ಒಂದು ಶಕ್ತಿ ಇರೋ ತನಕ ದುಡ್ದು ತಂದಾಕ್ತಾರೆ, ಆಮೇಲೆ ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಆ ಥರ ಹೋಗಬೇಡಿ.
ಗಂಡನ ಮನೇಲೇ ಇರಿ. ಆಮೇಲೆ ಇನ್ನೊಂದು, ಏನೇ ವಿಷಯ ಇದ್ರೂ ಅಷ್ಟೇ ಶೇರ್ ಮಾಡಬೇಕು ಗಂಡನ ಹತ್ರ. ಏನೇ ಈಗ ಒಂದು ಫೋನು ಏನೋ ಒಂದು ಏನಂತ ಹೇಳ್ತಾರೆ, ಒಂದು ಯಾವುದೇ ಒಂದು ವಿಷಯನಾದರೂ ಅಷ್ಟೇ, ಅಥವಾ ನಿಮ್ಮಲ್ಲಿ ಏನಾದರೂ ವಿಷಯಗಳು ಮುಚ್ಚಿಟ್ಕೊಳ್ಳೋದು, ಅವರಿಗೆ ಯಾರ್ದೋ ಬೇರೆಯವರಿಂದ ನಿಮ್ಮ ವಿಷಯಗಳು ಗೊತ್ತಾಗುವಂಥದ್ದು, ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಏನಾದರೂ, ಇವಾಗ ನಾನೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂದರೆ, ನಾನು ಇದುವರೆಗೆ ಮೋಹನ್ ಮಾಮನ ಹತ್ರ ಯಾವುದೇ ವಿಷಯಗಳನ್ನ ಮುಚ್ಚಿಟ್ಟಿಲ್ಲ. ಯಾಕೆಂದರೆ ನಂಗೆ ಇಷ್ಟ ಆಗಲ್ಲ, ಏನೋ ಗೊತ್ತಿಲ್ಲ. ಯಾರೇ ಒಂದು ಏನೇ ಅಂದ್ರೂ ಇವಾಗ ನಾವು ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಅದು ಮಾತಾಡ್ತಾ ಇರ್ತೀವಿ, ಏನೋ ಒಂದು ಆಗಿರುತ್ತೆ, ಏನೋ ಒಂದು ಘಟನೆ ನಡೆದಿರುತ್ತೆ, ಅದನ್ನು ಹೇಳ್ತೀನಿ. ಈ ಥರ ಆಯಿತು, ಈ ಥರ ಅಂದರು, ಇವ್ರು ಇದೇ ಥರನೇ ಅಂದರು, ಇವ್ರು ಇದೇ ಥರ ಮಾಡಿದ್ರು. ನಾನು ಪಾಸಿಟಿವ್ ಆಗಿ ಹೇಳ್ತೀನಿ, ನೆಗೆಟಿವ್ ಆಗಿ ಹೇಳ್ತೀನಿ ಅಂತಲ್ಲ, ಅವ್ರು ಏನು ಹೇಳಿರ್ತಾರೆ ಅದನ್ನು ಶೇರ್ ಮಾಡ್ತೀನಿ. ಈ ಥರ ಆಯಿತು, ನನಗೆ ಅಲ್ಲಿ ನಂಗೆ ಬೇಜಾರಾಯಿತು, ಏನೋ ಒಂದು ಹೇಳ್ಕೊಂಡಿರ್ತೀನಿ. ಅದನ್ನ ಇದೇ ವಿಷಯ ಅಂತಲ್ಲ, ಬೇರೆ ಏನಾದರೂ ವಿಷಯಗಳಿರ್ಬೋದು, ಇದಾಯ್ತಂತೆ. ಈಗ ನಾನು ಹೊರಗಡೆ ಹೋಗ್ತೀನಿ, ಅಲ್ಲೇನೋ ಒಂದು ಘಟನೆ ನಡೆಯುತ್ತೆ, ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ. ಈ ಥರ ಆಯ್ತಲ್ಲಿ ಹೋಗಿದ್ದೆ, ಈ ಥರ ಆಯಿತು. ಏನಾದರೂ ಒಂದು ವಿಷಯನ ಇದ್ದರೆ ಮುಚ್ಚಿಡಬಾರ್ದು. ಏನಕ್ಕೆ ಮುಚ್ಚಿಡಬಾರ್ದು ಅಂದರೆ, ಯಾವುದೋ ಒಂದು ವಿಷಯ ನಾವು ಮುಚ್ಚಿಟ್ಟಿರ್ತೀವಿ, ಅದು ಬೇರೆಯವರಿಂದ ಇವರಿಗೆ ಗೊತ್ತಾಗಬಾರ್ದು. ಆವಾಗ ಅದೇನಾಗುತ್ತೆ ಗೊತ್ತಾ, ತುಂಬ ಬೇಜಾರಾಗ್ಬಿಡುತ್ತೆ. ಅದು ನನ್ನ ಹೆಂಡ್ತಿನೇ ನನ್ನಿಂದ ವಿಷಯ ಮುಚ್ಚಿಟ್ಟಿದ್ದಾಳೆ ಅನ್ನೋದು ಒಂಥರ ಮನಸ್ಸಿಗೆ ಸಖತ್ ಬೇಜಾರಾಗಿರುತ್ತೆ. ಅವರಾದರೂ ಅಷ್ಟೇ, ನಮ್ಮಿಂದ ಏನಾದರೂ ವಿಷಯ ಮುಚ್ಚಿಟ್ಟಾಗ ನಾವೇ ಆ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಇವರೇ ನನಗೆ ಹೇಳಿಲ್ವಲ್ಲ ಅನ್ನೋ ಒಂದು ಬೇಜಾರಾಗುತ್ತೆ ತುಂಬ. ಅದಕ್ಕೆ ಏನನ್ನು ಕೂಡ ಮುಚ್ಚಿಡಬಾರ್ದು. ಆದರೆ ನೋಡಿಕೊಂಡು ಹೇಳ್ಬೇಕು, ಸಮಯಕ್ಕೆ ತಕ್ಕಂಗೆ ಹೇಳ್ಬೇಕು ಅಂತಲ್ಲ, ಹಾಗೆ ಸಮಯ ನೋಡಿಕೊಂಡು ಇವಾಗ ಹೇಳ್ಬೋದಾ ಏನು ಆ ಥರ ನೋಡಿಕೊಂಡು ಹೇಳಿ. ಇವಾಗ ಆಫೀಸಿಂದ ಬಂದಿರ್ತಾರೆ, ಅಲ್ಲಿ ಏನೇನೋ ನೂರಾರು ಟೆನ್ಷನ್ಗಳಿರುತ್ತೆ, ಅದನ್ನು ತೊಗೊಬಂದು ಮನೆಯಲ್ಲಿ ನಮ್ಮ ಮೇಲೆ ಜಗಳ ಮಾಡ್ತಿರ್ತಾರೆ. ಆ ಟೆನ್ಷನ್ ಜೊತೆ ನಾವು ಹೇಳಕ್ಕೆ ಹೋದಾಗ ಅದು ಇನ್ನೂ ಏನೋ ಹೇಳಿ ಒಂಥರ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಏನೇ ವಿಷಯನ ಹೇಳ್ಬೇಕು ಅಂದ್ರೂ ಒಂದು ಟೈಮ್ ಅಂತ ಇರುತ್ತೆ ನೋಡಿ, ಅದನ್ನು ನೋಡಿಕೊಂಡು ನಿಧಾನಕ್ಕೆ ಅವರಿಗೆ ಅರ್ಥ ಆಗಬೇಕು, ಆ ಥರ ಹೇಳಕ್ಕೆ ಹೋಗಿ. ಈ ಥರ ಎಷ್ಟೇ ನಾವು ಶಾಶ್ವತವಾಗಿ ನಾವಿರಬೇಕು. ಇವಾಗ ನಾವು ಅಪ್ಪನ ಮನೇಲಿ ಎಷ್ಟು ವರ್ಷ ಬೆಳೆದಿರ್ತೀವಿ ಹೇಳಿ, 20 ವರ್ಷ ಬೆಳೆದಿರ್ತೀವಿ. ಆದರೆ ನಾವು ಮದುವೆ ಆಗಿ ಬಂದಮೇಲೆ ನಾವು ಇವಾಗ ಒಂದು ಎಕ್ಸಾಂಪಲ್ಲು, ನನ್ನನ್ನು ಯಾವ ಊರು ಅಂದರೆ ನಾವೇನು ಹೇಳ್ತೀವಿ ಗೊತ್ತಾ, ನಮ್ಮೂರ ಹೆಸರು ಹೇಳಲ್ಲ ನಾನೇನಂತ ಹೇಳ್ತೀನಿ, ನಮ್ಮೂರು ಮಳವಳ್ಳಿ ಅಥವಾ ಮಂಡ್ಯ. ನಾವು ಸಡನ್ನಾಗಿ ಕೇಳಿದಾಗ ಏನು ಹೇಳ್ತೀವಿ, ಮಂಡ್ಯ ನಾವು ಅಂತ ಹೇಳ್ತೀವಿ. ಹೌದಾ, ಮಂಡ್ಯದಲ್ಲಿ ಎಲ್ಲಿ ಅಂತ ಕೇಳ್ತಾರೆ, ಮಳವಳ್ಳಿ ಅಂತ ಹೇಳ್ತೀವಿ. ಹೌದಾ, ಆ ಥರ ಹೇಳ್ತೀವಿ. ನಾವು 20 ವರ್ಷ ಬದುಕಿದ್ದು ಬೆಳೆದಿರುವಂಥ ಊರನ್ನೇ ನಾವು ಹೆಸರೇ ಹೇಳಲ್ಲ. ಸಡನ್ನಾಗಿ ನಿಮ್ಮ ಊರು ಯಾವುದು ಅಂದರೆ ಮಂಡ್ಯ ಅಂತ ಹೇಳ್ಬಿಡ್ತೀವಿ. ಅಂಥದ್ರಲ್ಲಿ ಅವಾಗ ಗಂಡನ ಮನೆಯವ್ರನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ಒಂದೊಂದ್ಸಲ ನಂಗೆ ಬೇಜಾರಾಗುತ್ತೆ, ನಾವು ಎಷ್ಟು 20 ವರ್ಷ ನಮ್ಮ ಊರಲ್ಲೇ ಬೆಳೆದು ದೊಡ್ಡವರಾಗಿ ಓದಿದ್ದು ಬೆಳೆದಿದ್ದೆಲ್ಲ ಅದೇ ನಾವು ಇವಾಗ ಏನೋ ಮದುವೆ ಆದಮೇಲೆ ನಮ್ಮೂರ ಹೆಸ್ರು ಯಾಕೆ ನಾವು ಹೇಳಲ್ಲ, ಗಂಡನ ಊರ ಹೆಸ್ರು ಯಾಕೆ ಹೇಳ್ತೀವಿ ಅಂತ ಒಂದ್ಸಲ ಅನಿಸುತ್ತೆ ನನಗೆ. ಆ ಥರ ಆ ಊರನ್ನ ನಾವು ಹೇಳೋದೇ ಇಲ್ಲ, ಗಂಡನ ಊರಿನ ಹೆಸ್ರನ್ನೇ ಹೇಳೋದು. ಸಡನ್ನಾಗಿ ನಿಮ್ಮ ಊರು ಯಾವುದು ಅಂದ ತಕ್ಷಣ ಇದೇ ಊರು ಅಂತೇಳಿ. ನಿಮ್ಮ ಅಪ್ಪನ ಮನೆ ಯಾವುದು ಅಂದಾಗ ಮಾತ್ರ ಅಪ್ಪನ ಮನೆ ವಿಷಯನ ಹೇಳೋದು, ಅಲ್ಲಿವರೆಗೆ ಏನು ಹೇಳೋಕ್ಕೆ ಹೋಗಲ್ಲ. ಈ ಥರ ನಾನು ಏನು ಹೇಳಕ್ಕೆ ಬಂದಿದ್ದು ಅಂದರೆ, ವಿರೋಧಾರ್ಥಕ ಪದ ಅಂತ ಹೇಳಕ್ಕೆ ಬಂದಿದ್ದು. ಗಂಡ ಹೆಂಡತಿ ಅಂದರೆ ಯಾವ ಥರ ವಿರುದ್ಧವಾಗಿರುತ್ತೆ ಅಂತೇಳಿ ಹೇಳಕ್ಕೆ ಬಂದಿದ್ದು. ಅದು ಎಲ್ಲೆಲ್ಲೋ ಟಾಪಿಕ್ ಹೋಗ್ತಾ ಇದೆ ನೋಡಿ. ಹಂಗೆ ಗಂಡ ಹೆಂಡತಿ ಜಗಳಗಳು ಅಷ್ಟೇ, ಯಾವುದೋ ಒಂದು ಟಾಪಿಕಲ್ಲಿ ಸ್ಟಾರ್ಟ್ ಆಗುತ್ತೆ, ಸಣ್ಣ ವಿಷಯದಲ್ಲಿ ಸ್ಟಾರ್ಟ್ ಆಗುತ್ತೆ, ಅದು ಬೆಟ್ಟದ ತುದಿಗೆ ಹೋಗಿರುತ್ತೆ, ಆ ಥರ ಆಗಿರುತ್ತೆ. ಅದಕ್ಕೆ ನೀವು ಅಂದರೆ ಇಷ್ಟು ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ ಇಷ್ಟೇ. ಗಂಡನ ಹತ್ರ ಏನು ಮುಚ್ಚಿಡಕ್ಕೆ ಹೋಗ್ಬಾರ್ದು. ಆಮೇಲೆ ನಿಮ್ಮ ಸ್ಯಾಲ್ರಿ ಎಷ್ಟು ಏನು ಅದನ್ನೆಲ್ಲ ತಿಳ್ಕೊಳ್ಳಿ, ಬೇಡ ಅಂತ ಹೇಳಿಲ್ಲ. ಆದರೆ ತಿಳ್ಕೊಂಡ್ಮೇಲೆ ನಂಗೆ ಅದು ಬೇಕು, ನಂಗೆ ಇದು ಬೇಕು, ಆ ಥರದ್ದೆಲ್ಲ ಮಾಡೋಕ್ಕಂತೂ ಹೋಗಬೇಡಿ. ಅವ್ರು ಸ್ಯಾಲ್ರಿ ನೋಡಿಕೊಂಡು ಎಲ್ಲಿ ಏನೇನೆಲ್ಲ ಎಷ್ಟು ದುಡ್ಡು ಕಟ್ಟಾಗುತ್ತೆ, ಯಾವುದ್ಯಾವುದಕ್ಕೆ ಎಷ್ಟು ದುಡ್ಡು ಹೋಗ್ತಾ ಇದೆ, ಎಷ್ಟು ಉಳಿಯುತ್ತೆ, ಅದರಲ್ಲಿ ನಮ್ಮ ಜೀವನ ಮಾಡ್ಬೋದಾ, ಅದನ್ನೆಲ್ಲ ತಿಳ್ಕೊಬೇಕು. ಬರೀ ಸ್ಯಾಲ್ರಿ ತಿಳ್ಕೊಂಡ್ರೆ ಆಗಲ್ಲ. ಯಾವ ಲೋನ್ ಎಷ್ಟು ತೊಗೊಂಡಿದ್ದಾರೆ, ಲೋನಿಗೆ ಎಷ್ಟು ದುಡ್ಡು ಹೋಗ್ತಾ ಇದೆ,
ಎಲ್ಲದಕ್ಕೆ ಹೋಗಿ ಕೈಗೆ ಎಷ್ಟು ಅಮೌಂಟ್ ಬರ್ತಾ ಇದೆ, ಅದ್ರಲ್ಲಿ ನಾವು ಜೀವನ ಮಾಡ್ಬೋದಾ, ಓಕೆ ಅದ್ರಲ್ಲಿ ಜೀವನ ಮಾಡಿ ಒಂದಷ್ಟು ದುಡ್ಡು ಉಳಿತಿದೆಯಾ, ಅದನ್ನು ಏನು ಮಾಡ್ಬೋದು ಡಿಸ್ಕಸ್ ಮಾಡಬೇಕು ಕೂತ್ಕೊಂಡು. ಇದು ಇವಾಗ ನನ್ನ ಹತ್ರ ಇಷ್ಟು ದುಡ್ಡಿದೆ, ಇದರಿಂದ ಏನಾದರೂ ತೊಗೋಬೇಕು ಅಥವಾ ಏನಾದರೂ ಮಾಡೋಣ, ಇದರಿಂದ ಇಷ್ಟು ದುಡ್ಡಿಂದ ಏನಾದರೂ ಮಾಡೋಕ್ಕೆ ಸಾಧ್ಯನಾ, ಅಥವಾ ಏನಾದ್ರೂ ಸೈಟ್ ತೊಗೊಳಕ್ಕೆ ಸಾಧ್ಯನಾ, ಅಥವಾ ಒಂದು ಮನೆ ತೊಗೊಳಕ್ಕೆ ಸಾಧ್ಯನಾ, ಏನೋ ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಇಲ್ಲಾಂದರೆ ಈ ಸ್ಯಾಲ್ರಿ ಬರ್ತಾ ಇರುತ್ತೆ, ಅದು ಸುಮ್ಮನೆ ಮನೆ ಅಂದರೆ ದುಡ್ಡು ಹಾಗೇ ಇದ್ದರೆ ಒಂದಷ್ಟು ಸುಮ್ಮನೆ ದುಂದು ವೆಚ್ಚ ಅಂತ ಹೇಳ್ತೀವಿ ನೋಡಿ, ಆ ಥರ ಹೋಗ್ತಾನೆ ಇರುತ್ತೆ. ಅದ್ರ ಬದಲು ಬೇರೆ ಏನಾದರೂ ಮಾಡ್ಬೋದಾ, ಏನಾದರೂ FD ಮಾಡ್ಬೋದಾ ಅಥವಾ RD ಮಾಡ್ಬೋದಾ, ನನಗೂ ಒಂದಷ್ಟು ದುಡ್ಡು ಕೊಡಿ, ಅಥವಾ ನಾನು ಒಂದೇನೋ RD ಅಂತ ಕಟ್ಕೋತೀನಿ, ಏನೋ ಒಂದು ಮಾಡಿ, ಏನೋ ಒಂದು ಮಾಡಿದ್ರು ಡಿಸ್ಕಸ್ ಮಾಡಿ, ನಾನು ಈ ಥರ ಮಾಡ್ತೀನಿ, ಮಾಡಲಾ, ಕೊಡ್ತೀರಾ ಇಷ್ಟು ದುಡ್ಡು ಅಂತ ಕೇಳಿ. ಕೊಡಲ್ವಾ, ಕೊಟ್ಟೆ ಕೊಡ್ತಾರೆ. ಈಗ ನೀವು ಏನೋ ಒಂದು RDನ ಏನೋ ಮಾಡ್ತೀನಿ, ಒಂದು ತಿಂಗಳಿಗೆ ಪೋಸ್ಟ್ ಆಫೀಸಲ್ಲಿ ಏನೋ ಒಂದು ದುಡ್ಡು ಕಟ್ತೀನಿ ಅಂತ ಕೇಳಿ, ಒಂದು 2,000 ರೂಪಾಯಿ ಕಟ್ತೀನಿ 2,000 ರೂಪಾಯಿ ಕೊಡಿ ತಿಂಗ ಅಂತ ಕೇಳಿ. ಅವಾಗ ಅವ್ರು ಹೇಳ್ತಾರೆ 2,000 ರೂಪಾಯಿ ಕೊಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ಒಂದು 500 ರೂಪಾಯಿ ಕೊಡ್ತೀನಿ ಕಟ್ಕೊ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಹಾಕ್ಕೊಂಡೆ RD ಕಟ್ಕೋಬೋದಲ್ವಾ. ಆ ಥರದ್ದು ಏನೆಲ್ಲ ಇರುತ್ತೆ, ಇದೊಂದೇ ಅಂತಲ್ಲ, ಈ ಬ್ಯಾಂಕಲ್ಲಿ ತುಂಬ FD ಮಾಡುವಂಥದ್ದು ಏನೆಲ್ಲ ಇರುತ್ತೆ, ಅಲ್ಲೂ RD ಇದೆ, ಅಲ್ಲೂ ಮಾಡ್ಬೋದು. ಆ ಥರದ್ದೆಲ್ಲ ಇರುವಾಗ ನೀವು ಏನಾದರೂ ಏನೇ ಒಂದು ಮಾಡಿದ್ರು ಡಿಸ್ಕಸ್ ಮಾಡಿ. ಹಾಗೆ ಒಂದು ವಸ್ತು ತೊಗೋಬೇಕು ಅಂದರೂ ನನ್ನ ಗಂಡನ ಸ್ಯಾಲ್ರಿ ಇಷ್ಟು ಉಳಿಯುತ್ತೆ, ಅದರಿಂದ ನಾನು ಇದು ತೊಗೋಬೋದಾ, ಬೇಡಪ್ಪ ಈ ತಿಂಗಳು ಕಳೆದ್ಬಿಟ್ರೆ ಸಾಕು ಅಂತಲ್ಲ, ನಾವು ನೆಕ್ಸ್ಟು ತಿಂಗಳಿಗೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ನೆಕ್ಸ್ಟ್ ತಿಂಗಳು ಇದೇ ತಿಂಗಳು ಥರ ಇರಲ್ಲ, ಒಂದೊಂದು ತಿಂಗಳು ಜಾಸ್ತಿ ದುಡ್ಡು ಖರ್ಚಾಗುತ್ತೆ, ಒಂದೊಂದು ತಿಂಗಳು ಕಡಿಮೆ ಖರ್ಚಾಗುತ್ತೆ, ಒಂದೊಂದು ತಿಂಗಳು 2 ತಿಂಗಳು ಖರ್ಚು ಮಾಡ್ತೀವಲ್ಲ, ಅಷ್ಟನ್ನ ಒಂದೇ ತಿಂಗಳಲ್ಲೇ ಖರ್ಚು ಮಾಡ್ತೀವಿ. ಮೊನ್ನೆ ಮೋಹನ್ ಮಾಮ ಹೇಳ್ತಾಯಿದ್ರು ನನಗೆ, ಒಂದು 2 ತಿಂಗಳಿಂದ ದುಡ್ಡು ಇದೇ ಆಗ್ತಿಲ್ಲ, ನನ್ನ ಹತ್ರ ದುಡ್ಡು ಎಲ್ಲೋಗ್ತಿದ್ಯೋ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಸ್ಕೂಲ್ ಅನ್ನೋದೇ ಬರ್ತಾ ಇರುತ್ತೆ ನನಗೆ, ಇನ್ನೂ ಕಾಲೇಜ್ ಅಂತಲೇ ಹೇಳಕ್ಕೆ ಬರ್ತಾಯಿಲ್ಲ. ಕಾಲೇಜ್ ಫೀಸ್ ಕಟ್ಟೋದು, ಇವಾಗ ಅವನಿಗೆ ಬುಕ್ಸಿಗೆ ಅಂತೇಳಿ 2,000 ಕೊಟ್ಟೆ, ಒಂದು ಸರಿ 1,500 ಕೊಟ್ಟೆ. ಇವಾಗ ಬಟ್ಟೆ ಮತ್ತು ಶೂಯಿಂದ 5,000 ರೂಪಾಯಿ ಹೇಳಿದ್ದಾರೆ. ಅದರಲ್ಲಿ ಇವಾಗ ಸದ್ಯಕ್ಕೆ 2,000 ರೂಪಾಯಿ ಅಡ್ವಾನ್ಸ್ ಅಂತ ಹೇಳಿ ಕಳಿಸಿದ್ದೀನಿ. ಬಟ್ಟೆ ಮತ್ತು ಶೂ ಎಲ್ಲ ಕೊಟ್ಟಮೇಲೆ ಮತ್ತೆ 2,500 ಕಳಿಸ್ಬೇಕು. ಮತ್ತು ಮೊನ್ನೆ ನಾನು ಎಲ್ಲೋಗಿದ್ದೆ, ಬಸ್ ಪಾಸ್ ಮಾಡಿಸೋದಕ್ಕೆ ಹೋಗಿದ್ದೆ. ಅಲ್ಲಿ ಬಸ್ ಪಾಸ್ ಹತ್ರ 1,050 ರೂಪಾಯಿ ಕೊಟ್ಟೆ. ಮತ್ತು ಡಿಮಾರ್ಟಿಗೆ ಹೋಗಿದ್ದೆ, 7,000 ರೂಪಾಯಿ ಖರ್ಚಾಯಿತು. ಮತ್ತು ಏನೋ ಮಳವಳ್ಳಿಯಲ್ಲಿ ಏನೋ ಕೆಲಸ ಇದೆ ಅಂತ ಹೇಳಿದ್ರು, ಅದ್ರದ್ದು ಅಲ್ಲಿಗೆ 5,000 ರೂಪಾಯಿ ಕಳಿಸ್ಬೇಕಿತ್ತು, ಅಲ್ಲಿಗೆ 5,000 ರೂಪಾಯಿ ಹಾಕಿದ್ರಿ. ದುಡ್ಡೆಲ್ಲೋಯ್ತು ಅಂದರೆ ಹಿಂಗೆಲ್ಲ ಹೋಗ್ತಾ ಇದೆ ಅಂತ ಹೇಳಿದೆ. ಹೌದಲ್ವ, ಎಷ್ಟು ದುಡ್ಡು ಖರ್ಚಾಗ್ತಿದೆ. ಇವಾಗ ಮೊಬೈಲು ಮೊನ್ನೆ ಮಳೆಯಲ್ಲಿ ನೆನೆಸ್ಕೊ ಬಂದಿದ್ದಾರೆ, ಅದು ಹಾಳಾಯಿತು ಅಂತೇಳಿ 28,000 ರೂಪಾಯಿದು ಮೊಬೈಲ್ ನೋಡಿ ಬಂದಿದ್ರು. ನಾನು ಈ ತಿಂಗಳು ಸ್ಯಾಲ್ರಿ ಬಂದಮೇಲೆ ಬೇಕಾದ್ರೆ ತೊಗೊಳ್ಳಿ ಅಂತ ಹೇಳಿದೆ. ಆಮೇಲೆ 28,000 ರೂಪಾಯಿದು ಅಷ್ಟು ಅವಶ್ಯಕತೆ ಇಲ್ಲ. ಮಾಮ ನೋಡೋದೇನೆಂದರೆ ಒಂದು ಫೋಟೋ ತೆಗಿತಾರೆ ಅಥವಾ ಒಂದು ವಾಟ್ಸಪ್ಪಲ್ಲಿ ಏನೋ ಒಂದು ಕಳಿಸ್ತಾರೆ, ಅಷ್ಟು ಬಿಟ್ಟರೆ ಒಂದು ವೀಡಿಯೋ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾರೆ, ಅದು ಬಿಟ್ಟರೆ ಅಷ್ಟೊಂದೇನೋ. ಮತ್ತು ಆಫೀಸಲ್ಲಿ ಸ್ಕ್ಯಾನ್ಗಿನ್ ಆ ಥರದ್ದೆಲ್ಲ ಮಾಡ್ತಾರೆ. ಅಷ್ಟಕ್ಕೆಲ್ಲ 28,000 ರೂಪಾಯಿ ಅವಶ್ಯಕತೆ ಇಲ್ಲ, ನೋಡಿ ತೊಗೊಳ್ಳಿ, 21,000 ಆ ಥರ ಎಲ್ಲ ತೊಗೊಳ್ಳಿ ಅಂತ ಹೇಳಿದೆ. ಅದಕ್ಕೆ ಅವರು ಬೇಡ ಸದ್ಯಕ್ಕೆ, ಇನ್ನೇನಾದರೂ ರಿಪೇರಿ ಮಾಡ್ತಾರಾ ಅಂತೇಳಿ ವಿಚಾರಿಸಿದ್ರು. ರಿಪೇರಿನೂ ಮಾಡ್ತಾರೆ ಅಂತ ಹೇಳಿದ್ಮೇಲೆ ಅದು ಸ್ಕ್ರೀನ್ ಎಲ್ಲ ಹಾಕ್ಸಿದ್ರು. ಅದಕ್ಕೆ ಒಂದು 3,000 ರೂಪಾಯಿ ಖರ್ಚಾಯಿತು. ಹಿಂಗೆ ದಿನ ಖರ್ಚಾಗುತ್ತೆ. ಒಂದು ದಿನಕ್ಕೆ ಇಲ್ಲ ಅಂದ್ರೂ ಹಾಲು 1 ಲೀಟ್ರ್ ಬೇಕೇ ಬೇಕು. ಯಾಕೆಂದರೆ ಬೆಕ್ಕಿದೆ ಮನೇಲಿ, 1 ಲೀಟ್ರ್ ಹಾಲು ಬೇಕು. ಬೆಕ್ಕಿಗೆ 1/2 ಲೀಟ್ರ್ ಹಾಲು ಬೇಕು, ನಮಗೆಲ್ಲ 1/2 ಲೀಟ್ರ್ ಹಾಲು ಬೇಕು, 1 ಲೀಟ್ರ್ ಹಾಲು ಬೇಕು. ಇನ್ನೇನಾದರೂ ಸಣ್ಣ ಪುಟ್ಟ ತರಕಾರಿ ಇರುತ್ತೆ, ತಂದಿಟ್ಕೊಂಡಿರ್ತೀನಿ. ಆದರೂ ಏನಾದರೂ ಸಣ್ಣ ಪುಟ್ಟದಿಲ್ಲ ಅಂದರೆ ಏನಾದರೂ ತರಕಾರಿನೇ ಅಂತಲ್ಲ, ಕಾಳುಗಳಿರ್ಬೋದು ಅಥವಾ ಒಂದೇನೋ ಹೂವು ಇರ್ಬೋದು, ಈ ಥರದ್ದೆಲ್ಲ ಹೇಳಿದಾಗ ಮಿನಿಮಮ್ ನಮ್ಮಂಥ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಮಿನಿಮಮ್ ಒಂದು ದಿನಕ್ಕೆ 100-150 ರೂಪಾಯಿ, ಅದಕ್ಕಿಂತ ಜಾಸ್ತಿ ಒಂದೊಂದು ಸರಿ 500 ರೂಪಾಯಿ ಖರ್ಚಾಗುತ್ತೆ ಒಂದೊಂದು ಸರಿ. ಅಂದರೆ ನನ್ನ ಒಂದು ಅವಶ್ಯಕತೆ ಹೇಳ್ತಾ ಇದ್ದಾನೆ, ಅವ್ರದ್ದು ಪೆಟ್ರೋಲ್ ಅಂತೆ, ಅವ್ರದ್ದು ಏನಾದರೂ ಸಣ್ಣ ಪುಟ್ಟ ಖರ್ಚುಗಳಿದ್ದೇ ಇರುತ್ತಲ್ವ. ಆ ಥರದ್ದೆಲ್ಲ ನೋಡುವಾಗ ಈಗ ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ಅಲ್ಲಿ ಹೋದಾಗ ಏನಾದರೂ ಅವ್ರಿಗೂ ಕೊಡಿಸ್ಬೇಕು, ಎಲ್ಲ ನಾವು ತಿನ್ನಬೇಕು, ಆ ಥರ. ಈಗ ನೀವೇ ಕೊಡಿ, ಈಗ ಫ್ರೆಂಡ್ ಜೊತೆ ಹೋದ್ಮೇಲೆ ನೀವೇ ದುಡ್ಡು ಕೊಡಿ ಅಂತ ಹೇಳೋಕ್ಕಾಗಲ್ಲ.
ಇವರೇ ಪೇ ಮಾಡಬೇಕಾಗುತ್ತೆ. ಅವೆಲ್ಲ ಲೆಕ್ಕನೇ, ಅವೆಲ್ಲ ದುಡ್ಡೇ ತಾನೆ, ಆ ಸಂಬಳದಿಂದ ಬರೋ ದುಡ್ಡಲ್ಲೇ ತಾನೇ ನಾವು ಖರ್ಚು ಮಾಡೋದು. ಅದನ್ನೆಲ್ಲ ಉಳಿದ ಮೇಲೆ ಓಕೆ ಇದರಿಂದ ಏನಾದರೂ ಮಾಡ್ಬೋದಾ ಅನ್ನೋದಾದ್ರೆ ಆದರೆ ಮಾಡಿ, ಇಲ್ಲಾಂದ್ರೆ ಏನೋ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಏನೇ ಒಂದು ಮಾಡೋದಾದ್ರೆ ಮಾತಾಡಿ. ಅವಾಗ ಅವರು ಡಿಸ್ಕಸ್ ಮಾಡಿದಾಗ, ಗಂಡ ಹೆಂಡತಿ ಅಂತ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಅವರು ಈ ಥರದ್ದು ಯಾಕೆ ಮಾಡ್ತೀವಿ, ಅವರು ಬೇರೆ ಥರ ಐಡಿಯಾಗಳು ಕೊಡ್ಬೋದು ನಿಮಗೆ. ಇದು ಮಾಡಬೇಡ, ಇದು ಮಾಡು, ಇದರಲ್ಲಿ ತುಂಬ ಲಾಭ ಇದೆ, ಇದರಲ್ಲಿ ಈ ಥರ ಇದೆ ಅಂತ ಅವರು ಕೂಡ ಐಡಿಯಾಗಳು ಕೊಡ್ತಾರೆ. ಆವಾಗ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ಒಂದನ್ನು ಚಾಯ್ಸ್ ಮಾಡ್ಬೋದು. ಓಕೆ, ಆ ಥರ ನೋಡಿ. ನಾನು ಗಂಡ ಹೆಂಡ್ತಿ ಅಂದರೆ ಆಪೋಸಿಟ್ ವರ್ಡ್ ಅಂತ ಹೇಳಕ್ಕೆ ಬಂದು ಎಲ್ಲೆಲ್ಲೋ ಟಾಪಿಕ್ ಹೋಗ್ತಾ ಇದೆ ಈ ಥರ. ಆಮೇಲೆ ಬೇರೆಯವ್ರ ಮುಂದೆ ಇವನು ಹಿಂಗೇನೆ ಅವನು ಹಂಗೇನೆ ಆ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡಿ. ಒಂದು ರೆಸ್ಪೆಕ್ಟ್. ಇವಾಗ ಏನಾಗ್ಬಿಡುತ್ತೆ ಅಂದರೆ ಹೇಳ್ದಾಗ ಈ ಥರ ಬೇರೆಯವ್ರು ಏನಂತ ತಿಳ್ಕೊತಾರೆ, ಒಂಥರ ಕೀಳಾಗಿ ತಿಳ್ಕೊಬಿಡ್ತಾರೆ. ಏನಪ್ಪ ಇವಳು ಗಂಡನ ಇಷ್ಟು ಒಂಥರ ಕೇವಲವಾಗಿ ನೋಡ್ತಾಳಲ್ಲ ಅಂತ ಅನ್ಕೋತಾರೆ. ಅದೇನಿದ್ರು ಏನಾರು ಹಂಗೆ ನಿಮ್ಮ ಗಂಡನ ನೀವು ಬೈಕೋಬೇಕಂದ್ರೆ ನಿಮ್ಮ ಮನಸ್ಸಲ್ಲಿ ಚೆನ್ನಾಗಿ ಬೈಕೊಳ್ಳಿ ಅಷ್ಟೇ. ಹೊರಗಡೆ ಬೇರೆಯವ್ರ ಮುಂದೆ ಎಲ್ಲ ಬೈಯೋಕ್ಕೆಲ್ಲ ಹೋಗಬೇಡಿ. ಓಕೆ, ಈ ಥರ ಏನೇನೋ ತುಂಬ ವಿಷಯಗಳಿರುತ್ತೆ, ಅವನ್ನೆಲ್ಲ ಶೇರ್ ಮಾಡೋಕ್ಕಾಗಲ್ಲ. ಹಾಗೆ ಡೈಲಿ ಅವಾಗೊಂದು ಇವಾಗೊಂದು ಬೇಕಾದ್ರೆ ವಿಷಯಗಳನ್ನ ಶೇರ್ ಮಾಡ್ತಾ ಹೋಗೋಣ. ಮತ್ತು ಇನ್ನೇನು ಹೇಳ್ಬೋದು ಆ ಥರ. ಆಮೇಲೆ ಪೇರ್ ಚೆನ್ನಾಗಿಲ್ಲ, ಗಂಡ ಹೆಂಡ್ತಿ ಅಂದರೆ ಪೇರ್, ಅದೇ ಆಪೋಸಿಟ್ ವರ್ಡಲ್ಲಿ ಅವೆಲ್ಲ ಸೇರಿಕೊಳ್ಳುತ್ತೆ. ಪೇರ್, ಜೋಡಿ. ಗಂಡ ಕರಗಿದ್ರೆ ಹೆಂಡ್ತಿ ಬೆಳಗಿರ್ತಾಳೆ, ಹೆಂಡ್ತಿ ಕರಗಿದ್ರೆ ಗಂಡ ಬೆಳಗಿರ್ತಾನೆ, ಈ ಥರ. ಇಲ್ಲ ಕುಳ್ಳ ಇರ್ತಾನೆ, ಇವಳು ಹೈಟ್ ಇರ್ತಾಳೆ, ಇಲ್ಲ ಅವಳು ಹೈಟ್ ಇದ್ದರೆ ಇವನು ಕುಳ್ಳ ಇರ್ತಾನೆ. ಆ ಥರ ಆಪೋಸಿಟ್ ವರ್ಡ್ ಅಂದ ತಕ್ಷಣ ಇದೆಲ್ಲ ಸೇರಿಕೊಳ್ಳುತ್ತೆ. ಇಲ್ಲ ಹೆಂಡ್ತಿ ದುಡ್ಡು ಚೆನ್ನಾಗಿ ಖರ್ಚು ಮಾಡ್ತಾಳೆ, ಗಂಡ ಜಿಪ್ನಾಗಿರ್ತಾನೆ. ಇಲ್ಲ ಗಂಡ ಚೆನ್ನಾಗಿ ದುಡ್ಡು ಖರ್ಚು ಮಾಡ್ತಾನೆ, ಹೆಂಡ್ತಿ ಜಿಪ್ಣಿ ಆಗಿರ್ತಾಳೆ. ಇಷ್ಟೇ ವ್ಯತ್ಯಾಸಗಳು ಗಂಡ ಹೆಂಡ್ತಿಯಲ್ಲೇ, ಬೇರೆ ಏನೂ ಇರಲ್ಲ. ಓಕೆ, ಹೇಳ್ತಾ ಇದ್ರೆ ಇನ್ನೂ ದೊಡ್ಡ ವೀಡಿಯೋ ಹೆಂಗಾಗೋಗುತ್ತೆ ಗೊತ್ತಾ, ಲಾಂಗ್ ವೀಡಿಯೋ ಆದಂಗೆ ಆಗೋಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ಸ್ ಮಾಡ್ಬೋದು. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.